ಸಮುದಾಯದ ಬಹಿಷ್ಕಾರದಿಂದಾಗಿ ಶವವೊಂದು ಅನಾಥವಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ನಾಗವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ ಭಾನುವಾರ ರಂಗಶೆಟ್ಟಿ ಎಂಬುವರು ಸಾವನ್ನಪ್ಪಿದ್ರು. ಆದರೆ ಮೃತರ ಕುಟುಂಬವನ್ನ ಅವರ ಸಮುದಾಯದವರು ಬಹಿಷ್ಕರಿಸಿದ್ದರಿಂದಾಗಿ ಯಾರೊಬ್ಬರೂ ಅಂತ್ಯ ಸಂಸ್ಕಾರಕ್ಕೆ ಬಂದಿರಲಿಲ್ಲ. ಹೀಗಾಗಿ ಮೃತರ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. 5 ವರ್ಷಗಳ ಹಿಂದೆ ಜಮೀನಿನ ವಿಚಾರಕ್ಕೆ ಉಪ್ಪಾರ ಸಮುದಾಯದಿಂದ ಈ ಕುಟುಂಬವನ್ನ ಬಹಿಷ್ಕರಿಸಲಾಗಿದೆ ಎನ್ನಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಈ ಕುಟುಂಬ ಜಮೀನಿನಲ್ಲಿಯೇ ವಾಸಿಸುತ್ತಿತ್ತು. ಈಗ ಜನರು ಅಂತ್ಯ ಸಂಸ್ಕಾರಕ್ಕೂ ಬಾರದ ಹಿನ್ನೆಲೆ ಶವ ಸಂಸ್ಕಾರಕ್ಕಾಗಿ ಮೃತ ಕುಟುಂಬಸ್ಥರು ಪರದಾಡುತ್ತಿದ್ದಾರೆ. ಅಲ್ಲದೆ ತೋಟದ ಮನೆಯಲ್ಲಿಯೇ ಶವ ಬಿಟ್ಟು ಪ್ರತಿಭಟಿಸಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಇನ್ನು ಒಬ್ಬನಿಗೆ ನಮ್ಮ ತಂದೆ ವಾರ ಕೊಟ್ಟಿದ್ದ 20 ವರ್ಷದಲ್ಲಿ ಬಿಡಿಸ್ಬಿಟ್ಟು ಅದು ನಮ್ಮ ಅಣ್ಣ ಹೆಸರಲ್ಲದ. ಆಗ ನಮ್ಮ ಅಣ್ಣ ಅಂತ ನಮಗೆ ಹೋಗಿ ಚಂದಲೆ ನಮ್ಮ ಅಣ್ಣ ತಮ್ಮಿರು ಇಲ್ಲ ನಮಗೆ ಅಂತ ಒಬ್ಬನಿಗೆ ಅಂತ ಹೇಳಿದಾಳೆ. ನಾವಿದ್ದು ಇಲ್ಲ ನಮಗೂ ಅಂತ ನಾನು ಅಂತಂದಮೇಲೆ ಆಗ ಹಿಂದೆ 20 ವರ್ಷದಿಂದ ಉಳ್ತಿರಲ್ಲ ಅವರೇ ಅಷ್ಟೇ ಇಷ್ಟ ಕೊಡ್ತಾರೆ ಉಳ್ಳಿ ಅಂತ ನಾನು ಅಂತೇಳಿ ಕೂಡ್ಸಲೋಗಿ ಹಂಗೆ ಅಂದ್ಬಿಟ್ಮೇಲೆ ಅವರು ಒಂದು 15 ತಿಂಗಳು ಬಿಟ್ಟು ಕರೆಸ್ತರು. ನಮಗೆ ವಾಕು ಬರೆದ್ಬಿಡಿ 1 ಎಕರೆನೂ ಉಳ್ತಿದ್ದವ್ನು ಬಿಟ್ಟು 20 ವರ್ಷ ಆಯ್ತಾಳೆ ಉಳಿಸಿದ್ದದು ಬಿಟ್ಬಿಟ್ಟು ಬರೋಸಿನ ನಾವು ಬರೆಯಲ್ಲ ನಂಗೆ ಕೂಟಿಗೆ ಸೇರಿಸಿ ಕೂಡ್ಸಲ್ಲೋಗಿ ನಮ್ಮ 3 ಜನಕ್ಕದು ಎಲ್ಲ ಒತ್ತಾಸ ಮಾಡ್ಕೊಂಡ್ವಿ. 3 ಜನಕ್ಕದು ಒಂದು ಚಾಪ ಕಾಯ್ತೀವಿ, ಒಂದು ಕಾಜಿಕ್ಕೆ ಸೈನ್ ಮಾಡಿಸ್ಕೊಂಡ್ಮೇಲೆ ಇಲ್ಲಿ ಬಂದು ಕೊಡಿ ಏನಾಯ್ತ ನಮ್ಮ ಅಣ್ಣ ಹೆಸರಲ್ಲಿರೋದು ನಮ್ಗೆ ಕೊಡಲ್ಲ ಅಂದಾಗ ನಮ್ಮ ಬೈಸ್ಕರ ಹಾಕಿ 5 ವರ್ಷ ಆಯಿತು. ಅವ್ರಿಗೆ ಹೆಣ್ಣು ಕೊಡ್ಬಿಟ್ಟಿಲ್ಲ. ಹೆಣ್ಣು ನೋಡೋಕೆ ಹೋದ್ರೆ ಹೆಣ್ಣು ಕೊಡಬೇಡಿ ಅಂತಾರೆ. ಈಗ ಸ್ಯಾಮನ್ನು ಕೇಳೋಕೆ ಹೋದ್ರೆ ಅದು ಕೊಡಬೇಡಿ ಅಂತ ಹೇಳಿ ಬೇರೆ ವ್ಯಾಪಾರ ಕೊಡ್ತಾರೆ. ನಮ್ಮ ಬೀದಲ್ಲಿ ಮಾತ್ರ ನಮ್ಗೆ ವ್ಯಾಪಾರ ಕೊಡಲ್ಲ. ನಮ್ಮ ತಂಗಿ ಸತ್ತೋದ್ಮೇಲೆ ನಮ್ಮ ಸೇರಿಸ್ಬಿಡ್ದೆ ಅವರು ಸಿದ್ಧಂಕ ಸಣ್ಣಂಕನವ್ರಿಗೆ ಎಲ್ಲ ಗಲಾಟೆ ಮಾಡ್ಕೊಂಡು ನಮ್ಮ ಅಲ್ಲಿಗೂ ಸೇರಿಸ್ಬಿಟ್ಟಿಲ್ಲ ಹೇಳಿ. ಅದಕ್ಕೆ ನಮ್ಮ ಅಣ್ಣ ನಾನು ತಂಗಿ ಸತ್ತೋದ್ರೂ ಸೇರಿಸ್ಲಿಲ್ಲ ಇದು ಸೇರಿಸ್ಲಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಈಗ ನೆನ್ನೆಯಿಂದ 3 ತಿಂಗಳು 4 ತಿಂಗಳು ಆಯ್ತಾನೆ ಊಟ ಬಿಟ್ಬಿಟ್ಟು ಯೋಚನೆ ಮಾಡ್ಕೊಂಡು ಈಗ ಆಗೋಗದ. ಜಮೀನು ಮಾತ್ರ ನಮ್ಮ ಅಣ್ಣ ಹೆಸರಲ್ಲದಾಳೆ. ಕೊಡಿ ವಾರ ಉಳ್ತಿದ್ದವನಿಗೆ ಕೊಡ್ಬಿಡಿ ಅಂತ ಅವ್ರು ಅಂತಾರೆ. ನಮ್ಗೆ ಕೊಡಲ್ಲ ಅಂದಕ್ಕೆ ನಮ್ಮ ಬೈಸ್ಕಾರ ಹಾಕಿ ನನ್ನ ಅಣ್ಣ ನನ್ನ ತಮ್ಮ 3 ಜನ ಹೇಳಿ ಒಬ್ಬ ಮದುವೆ ಮಾಡೋಕ್ಕೆ ಸರ್ ಅವಾಗ ಅವ್ರ ಕಡೆ ಸೇರ್ಕೋಣ. ನಮ್ಮ ಅಣ್ಣನ ನಮ್ಮ ಬೈಸ್ಕಾರ ಹಾಕಿ 5 ವರ್ಷ ಆಯ್ತು. ನೀರು ಸೇರಿಸ್ಬಿಡಲ್ಲ. ಒಂದು ಹಬ್ಬ ಮಾಡ್ತೀವಿ ಹೇಳಿ ಅದು ಇದು ನಮ್ಮದೇನೇ ಹಬ್ಬ ನಮ್ಮನ್ನೂ ಸೇರಿಸ್ಬಿಟ್ಟಿಲ್ಲ, ಎಲ್ಲ ಮಾಡಿಬಿಟ್ಟಿಲ್ಲ. ಈ ಥರ ಹೋಗಿ ಒಳಗಂಟ ಎಲ್ಲ ಸೇರ್ತೀವಿ ಆಗ್ಬೋದು ನೀವು ಜಮೀನು ಕೊಟ್ಟರೆ ನಾವು ಇದು ಮಾಡ್ತೀವಿ ಅಂದರು. ನಮ್ಮ ಆಗಲ್ಲ ಅಂತ ಬಂದ್ಬಿಟ್ಟು ಅವರು ಯಾರೋ ಒಬ್ಬರು ಬಂದಿಲ್ಲ. ನೀವು ದೂರು ಕೊಟ್ಟಿಲ್ವ ಇದ್ರ ಬಗ್ಗೆ ತಹಸೀಲ್ದಾರ್ಗೆ? ಜಮೀನುಗಳಿಗೆ ಹೋಗಿ ಹೇಳಿ ಇವತ್ತು ಅವ್ರು ಬರಲ್ಲ. ನಮ್ಮ ತಹಸೀಲ್ದಾರ್ಗೆ DC ಅವ್ರಿಗೆ ಅವ್ರು ನೋಡಿಲ್ಲ. ಈಗ ತಾನೇ ನಮ್ಮ ಅಣ್ಣ ಸುತ್ತಾದ್ಮೇಲೆ ನಾವು ಯಾವ ಗ್ರಾಮದವರು ಬಹಿಷ್ಕಾರ ಹಾಕಿರೋದು? ನಾಗೋಳಿ ಅವರೇ. ನಮ್ಮ ನಾಗೋಳಿ ಅವರೇ. ನಾಗೋಳಿ ಗ್ರಾಮಕ್ಕೆ ಬರುತ್ತೆ ನಿಮ್ಮ? ನಾಗೋಳಿ ಗ್ರಾಮದ ಯಜಮಾನರುಗಳು ನಿಮ್ಮನ್ನ ಬಹಿಷ್ಕಾರ ಹಾಕಿರೋರು. ಇಷ್ಟು ವರ್ಷ ಕಂಡ್ರೆ ನಿಮ್ಗೆ ಅಲ್ಲಿ ಅವರು ಊರಿಗೆ ಸೇರಿಸಿಲ್ವಾ? ಹಬ್ಬಕ್ಕೆ ಬಂತಂದ್ರು ಸೇರ್ಬೇಡಿ ಅಂತ ಯಾರೂ ಮಾತಾಡ್ಸಲ್ಲ ಹೇಳಿ. ನಮ್ಮ ಬೀದಲ್ಲಿ ಯಾರೂ ಕೊಡಲ್ಲ. ಬೇರೆಯವರು ಮಾತ್ರ ಎಲ್ಲನೂ ಕೊಡ್ತಾರೆ, ಸೇವಿಂಗ್ ಮಾಡಿಸ್ತಾರೆ, ವ್ಯಾಪಾರನೂ ಕೊಡ್ತಾರೆ. ಬೇರೆಯವರು ಕುಲಕ್ಕೆ ಸರದಿ ಅದೆಲ್ಲ ಕೇಳ್ತಾರಲ್ಲ? ಕೇಳಿಲ್ಲ ಹೇಳಿ. 5 ವರ್ಷದಿಂದ ಕೇಳಿಲ್ಲ.